ಬಾಯ್ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ. ಜಿ ಬಾಯ್ ನ್ಯೂಸ್ ಟಿವಿ ವಿಶೇಷ ಸುದ್ದಿ ಪ್ರಸಾರಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಹೆಣ್ಣಂಗೂರು ಸೇರಿದಂತೆ ಸುಮಾರು 13 ಗ್ರಾಮಗಳಲ್ಲಿ ಈಗ ಆಕ್ರೋಶದ ಬೆಂಕಿ ಮುಗಿಲು ಮುಟ್ಟಿದೆ. ರೈತರ ಫಲವತ್ತಾದ ಜಮೀನನ್ನು ರಾಜ್ಯ ಸರ್ಕಾರ ಬಲವಂತವಾಗಿ ಸ್ವಾಧೀನಪಡಿಸಿಕೊಳ್ಳಲು ಹೊರಟಿದೆ ಎಂದು ಸ್ಥಳೀಯ ಮಹಿಳೆಯರು ಮತ್ತು ರೈತರು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಸಂದರ್ಭಕ್ಕೆ ತಕ್ಕಂತೆ ಧ್ವನಿಯ ಏರಿಳಿತ. ಪ್ರಮುಖ ಅಂಶಗಳು: ಕೆಐಎಡಿಬಿ ನೋಟಿಸ್ ಕಿಚ್ಚು. ಕೃಷಿ ಭೂಮಿ ಸ್ವಾಧೀನ ವಿರೋಧಿಸಿ ಶಿಡ್ಲಘಟ್ಟದಲ್ಲಿ ರೈತರ ಪ್ರತಿಭಟನೆ ತೀವ್ರಗೊಂಡಿದೆ. ಕೆಐಎಡಿಬಿ ನೋಟಿಸ್ ನೀಡಿದ ಬೆನ್ನಲ್ಲೇ ರೈತರು ಮತ್ತು ಮಹಿಳೆಯರು ರಸ್ತೆಗಿಳಿದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಪ್ರಾಣ ಕೊಟ್ಟೆವು, ಭೂಮಿ ಕೊಡಲಾರೆವು, ನಮ್ಮ ಪ್ರಾಣ ಹೋದರೂ ಸರಿ, ಯಾವುದೇ ಕಾರಣಕ್ಕೂ 1 ಇಂಚು ಭೂಮಿಯನ್ನು ಬಿಟ್ಟುಕೊಡುವುದಿಲ್ಲ ಎಂದು ಸ್ಥಳೀಯ ಮಹಿಳೆಯರು ಸರ್ಕಾರಕ್ಕೆ ನೇರ ಸವಾಲು ಹಾಕಿದ್ದಾರೆ. ಕಣ್ಣೀರಿಟ್ಟ ರೈತಾಪಿ ಮಹಿಳೆಯರು, ತಾತ ಮುತ್ತಾತಂದಿರ ಕಾಲದಿಂದಲೂ ರೇಷ್ಮೆ ಸೇರಿದಂತೆ ವಿವಿಧ ಬೆಳೆಗಳನ್ನು ಬೆಳೆದುಕೊಂಡು ಬಂದಿರುವ ಈ ಮಣ್ಣು ನಮಗೆ ಜೀವನಾಧಾರ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಈ ಭೂಮಿ ಉಳಿಲೇಬೇಕು ಎಂದು ರೈತ ಮಹಿಳೆಯರು ಕಣ್ಣೀರಿಡುತ್ತಾ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಆಕ್ರೋಶ ಹಾಗೂ ಎಚ್ಚರಿಕೆಯ ಸ್ವರ. ಕೈಗಾರಿಕೆಗಳಿಗೆ ನಮ್ಮ ವಿರೋಧವಿಲ್ಲ, ಆದರೆ ಫಲವತ್ತಾದ ಕೃಷಿ ಭೂಮಿಯನ್ನು ಬಿಟ್ಟು ಬೇರೆ ಬಂಜರು ಜಾಗದಲ್ಲಿ ಕೈಗಾರಿಕೆ ಸ್ಥಾಪಿಸಲಿ. ನಮ್ಮ ಬಳಿ ಎಲ್ಲಾ ಸರಿಯಾದ ದಾಖಲೆಗಳಿವೆ. ನಾವು ಯಾರ ಬಳಿಯೂ ಭೂಮಿ ಕಸಿದುಕೊಂಡಿಲ್ಲ. ಜೀವ ಹೋದರೂ ಭೂಮಿ ಕೊಡುವುದಿಲ್ಲ ಎಂದು ಪ್ರತಿಭಟನಾಕಾರರು ಸರ್ಕಾರಕ್ಕೆ ಕಟ್ಟಕಡೆಯ ಎಚ್ಚರಿಕೆ ನೀಡಿದ್ದಾರೆ. ಶಿಡ್ಲಘಟ್ಟದಿಂದ ನಮ್ಮ ಪ್ರತಿನಿಧಿಯ ವರದಿ ಇದಾಗಿತ್ತು. ಇದಿಷ್ಟು ಈ ಕ್ಷಣದ ವಿಶೇಷ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ಮತ್ತು ಕ್ಷಣ ಕ್ಷಣದ ನವೀಕರಣಗಳಿಗಾಗಿ ನೋಡ್ತಾ ಇರಿ ಜಿ ಬಾಯ್ ನ್ಯೂಸ್ ಟಿವಿ. ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ಧನ್ಯವಾದಗಳು. ನಮಸ್ಕಾರ. ಶಿವಸೇನೆ ಹೋರಾಟಕ್ಕೆ 13 ಹಳ್ಳಿಗಳ ಫಲವತ್ತಾದ ಭೂಮಿ ಉಳಿಯಲಿ. 13 ಹಳ್ಳಿಗಳ ಫಲವತ್ತಾದ ಭೂಮಿ ಉಳಿಯಲಿ. ನಮ್ಮ ಹಕ್ಕು, ನಮ್ಮ ಹಕ್ಕು, ನಮ್ಮ ಹಕ್ಕು. ಧಿಕ್ಕಾರ, 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 ಧಿಕ್ಕಾರ. ಪ್ರಾಣವನ್ನಾದರೂ ಕೊಟ್ಟೆವು, ಪ್ರಾಣವನ್ನಾದರೂ ಕೊಟ್ಟೆವು. ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಭೂಮಿ ಬೇಕು ಅಂತ ನೋಟಿಸ್ ಕೊಟ್ಟಿದಾರಲ್ಲ, ನಾವು ಕೊಡೋದಿಲ್ಲ ಸರ್. ನಾವು ಪ್ರಾಣ ಬಿಡ್ತೀವಿ. ಎಷ್ಟು ಎಕರೆ ಏನ್ ಬೆಳೆದಿದ್ದೀರಿ? ನಮ್ ಭೂಮಿ ಇಲ್ಲೆಲ್ಲ ಒಟ್ಟಿಗೆ 2800 ಎಕರೆ ಎಲ್ಲ ಬೆಳೀತಿದೆ. ನಮ್ ತಾತ ಮುತ್ತಾತ ಕಾಲದಲ್ಲಿ ಸಂಪಾದಿಸಿದ ಭೂಮಿಗಳು ರೇಷ್ಮೆ ಜಾಸ್ತಿ ಇದೆ ಈ ಕಡೆ. ನಮ್ ಶಿಡ್ಲಘಟ್ಟ ತಾಲೂಕು ರೇಷ್ಮೆ ಮಾರ್ಕೆಟ್. ಭೂಮಿ ನಿಮ್ಮ ಹೆಸರಿಗೆ ಇದೆ? ನಮ್ಮ ಯಜಮಾನ್ ಹೆಸರು ಐತೆ, ನಮ್ಮ ಅಣ್ಣ ತಮ್ಮಂದ್ರ ಹೆಸರು ಐತೆ, ನಮ್ಮ ತಂದೆದು ಐತೆ, ನಮ್ ತಾತನ ಮುತ್ತಾತನವ್ರದ್ದು ಎಲ್ಲಾರ್ದು ಐತೆ. ಈಗ ಅವ್ರು ಭೂಮಿ ಬೇಕು ಅಂತಾರಲ್ಲ ಕೆಡಿಬಿ? ಇಲ್ಲ ಸರ್, ನಾವು ಕೊಡೋದಿಲ್ಲ. ಯಾವುದೇ ಕಾರಣಕ್ಕೂ ಭೂಮಿ ಕೊಡೋದಿಲ್ಲ. ನಾವು ಮುತ್ತಾತನ ಕಾಲದಾಗ ಬೆಳಕ ಬಂದಿರೋದು. ನಮ್ಮ ಮುಂದಿನ ಭವಿಷ್ಯಕ್ಕೆ, ನಮ್ಮ ಮಕ್ಕಳು ಮುಂದಿನ ನಮ್ಮ ಭವಿಷ್ಯಕ್ಕಾಗಿ ನಮ್ಗೆ ಭೂಮಿ ಬೇಕೇ ಬೇಕು. ನಾವು ಕೈಗಾರಿಕೆಗಳು ನಮ್ಗೇನು ಶಾಶ್ವತ ಅಲ್ಲ. ಕೈಗಾರಿಕೆ ಮಾಡ್ಲಿ, ಬೇರೆ ಕಡೆ ಮಾಡ್ಲಿ, ನಮ್ಗೇನು ಇದಿಲ್ಲ. ಈಗ ಕೆಲವು ರೈತರು ಕೊಡ್ತೀವಿ ಅಂತಾರ. ಕೊಡ್ತೀರ ಅಂದ್ರೆ ಅವ್ರದ್ದು ಏನ ದಾಖಲೆಮೆಂಟ್ಗಳು ಇದ್ರೆ ಕೊಡ್ಲಿ. ನಮ್ ದಾಖಲೆಮೆಂಟ್ ನಮ್ ಕರೆಕ್ಟ್ ಆಗಿದೆ. ನಮ್ದೇನು ನಾವ್ ಯಾರಿಗೂ ಏನು ಮಾಡ್ಕೊಂಡು ಇಲ್ಲ. ನಮ್ ತಾತ ಮುತ್ತಾತನ ಕಾಲ ಸಂಪಾದಿಸಿರೋ ಭೂಮಿಗೆ ಇವೆಲ್ಲನ. ಆದ್ರೆ ನಾವು ನಮ್ಮ ಹೆಸರು ಬಗ್ಗೆ ರಕ್ತವನ್ನಾದರೂ ಕೊಟ್ಟೆವು. ಬಿಡುವುದಿಲ್ಲ. ನಮ್ಮ ಭೂಮಿ, ರಕ್ತವನ್ನಾದರೂ ಕೊಟ್ಟೆವು, ರಕ್ತವನ್ನಾದರೂ ಕೊಟ್ಟೆವು. ನಮ್ಮ ಭೂಮಿ, ನಮ್ಮ ಭೂಮಿ. ಮುಂದೆ ನೋಡಿ ಇವಾಗ ಗೊತ್ತಲ್ಲ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ರಕ್ತವನ್ನಾದರೂ ಕೊಟ್ಟೆವು.
ರಕ್ತವನ್ನಾದರೂ ಕೊಟ್ಟೆವು. ಎಲ್ಲಿವರೆಗೂ ಹೋರಾಟ? ಎಲ್ಲವರೆಗೂ ಹೋರಾಟ? ಎಲ್ಲಿವರೆಗೂ ಹೋರಾಟ? ಧಿಕ್ಕಾರ ಬಿಡುವುದಿಲ್ಲ. ಹೋರಾಟ ಎಲ್ಲಿವರೆಗೂ ಹೋರಾಟ? ರಕ್ತವನ್ನಾದರೂ ಕೊಟ್ಟೆವು. ರಕ್ತವನ್ನಾದರೂ ಕೊಟ್ಟೆವು.